ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾಗಿ ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಕೂಡ ಆಗ್ತಾ ಇದೆ. ಬಹುಶಃ ಒಂದು ಕೆಲವು ಕಡೆ ಬರಗಾಲ ಕೂಡ ಬಂದಿದೆ. ಇವತ್ತು ನಿಮ್ಮ ಮೈಸೂರು ಭಾಗದಲ್ಲಿ, ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಕೆಲವು ಕಡೆ ಮಳೆ ಆಗ್ತಾ ಇದಾವ. ಕೆಲವು ಕಡೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಇವತ್ತು ಯಾವುದು ಕೂಡ ಮಳೆ ಆಗ್ತಾ ಇಲ್ಲ. ಕೆಲವು ಕಡೆ ಕುಡಿಲಿಕ್ಕೆ ನೀರಿಲ್ಲ. ರೈತರೆಲ್ಲರೂ ಕೂಡ ಇವತ್ತು ಜಾನುವಾರುಗಳಿಗೆ ಮೇವಿಲ್ಲ. ಒಂದು ಕಡೆ ಎಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದ್ದಾರ. ಇವತ್ತು ತೀವ್ರವಾಗಿ ಇವತ್ತು ಬರಗಾಲಿನ ಛಾಯ ಇವತ್ತು ಈ ರಾಜ್ಯದಲ್ಲಿ, ಇವತ್ತು ನಮ್ಮ ಭಾಗದಲ್ಲಿ ಕಾಣ್ತಾ ಇದೆ. ಆದರೆ ಇವತ್ತು ಪರಿಸ್ಥಿತಿ ಏನಾಗ್ತಾ ಇದೆ, ಇವತ್ತು ಈ ರೀತಿ ಬರಗಾಲ ಇದ್ದಂಥ ಟೈಮಲ್ಲಿ ಕೂಡ ಒಂದು ಕಡೆ ಮುಖ್ಯಮಂತ್ರಿಗಳು ಎಲ್ಲಿದ್ದಾರ? ಅವರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ಕಡೆ ಅವ್ರ ಸ್ವಂತ ಕ್ಷೇತ್ರದಲ್ಲಿ ಅವರು ಕನಕಪುರದಲ್ಲಿ ಜಾತ್ರಾ ಮಹೋತ್ಸವಗಳು, ಯಾವ ಕಾರ್ಯಕ್ರಮದು? ಕನಕೋತ್ಸವ ಕಾರ್ಯಕ್ರಮ. ಬಹುಶಃ ಬರಗಾಲ ಇದ್ದಂಥ ಟೈಮಲ್ಲಿ, ಇಷ್ಟೊಂದು ಛಾಯವನ್ನು ಮೂಡಿಸೋಂಥ ಟೈಮಲ್ಲಿ, ಜನರಿಗೆ ತೊಂದರೆ ಇದ್ದಂಥ ಟೈಮಲ್ಲಿ ಅವ್ರು ಕನಕೋತ್ಸವ ಮಾಡ್ಕೊಳ್ಳೋದು ಬೇಕಿತ್ತ ಮುಖ್ಯಮಂತ್ರಿಗಳು ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳ್ತೀನಿ. ಯಾಕಂದ್ರೆ ಇವತ್ತು ಕಂದಾಯ ಮಂತ್ರಿಗಳು ಬಹುಶಃ ಪರಮೇಶ್ವರ್ ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ತಗೊಂಡಿದ್ದಂಥ ಕ್ರಮಗಳೇನು? ಬಹುಶಃ ಕಂದಾಯ ಮಂತ್ರಿಗಳು ಈ ರೀತಿ ಬರಗಾಲ ಆದಂಥ ಟೈಮಲ್ಲಿ, ಅತಿವೃಷ್ಟಿ ಅನಾವೃಷ್ಟಿ ಆದಂಥ ಟೈಮಲ್ಲಿ ಎಲ್ಲಿ ಮಂತ್ರಿಗಳಿದ್ದಾರೆ ಎಲ್ಲ ಕಡೆ ಹೋಗಿ ವೀಕ್ಷಣೆ ಮಾಡಬೇಕು. ತೊಂದರೆ ಆದಂಥ ಜನರಿಗೆ ಅವ್ರಿಗೆ ಆಶ್ವಾಸನೆಯನ್ನು ಕೊಡಬೇಕಾಗುತ್ತೆ. ಈ ಸರ್ಕಾರದಲ್ಲಿದ್ದಂಥ ಯಾವ ಮಂತ್ರಿಗಳು ಕೂಡ ಇವತ್ತು ಯಾರು ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಭಾಗದಲ್ಲಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ಗದಗ ಈ ಭಾಗದಲ್ಲೆಲ್ಲ ಕೂಡ ಇವತ್ತು ಹೋಗಿ ನೋಡ್ರಿ, ಇವತ್ತು ಎಲ್ಲ ಕೂಡ ಗುಳೆಗೆ ಹೋಗೋಂಥ ಪರಿಸ್ಥಿತಿ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ. ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಬಹುಶಃ ಅವರು ಒಂದು ಕಡೆ ಕನಕೋತ್ಸವವನ್ನು ಮಾಡ್ಕೊತ ಇದ್ದಾರ, ಒಂದು ಕಡೆ ನಿನ್ನೆ ಮೊನ್ನೆ ಬೀದರ್ಗೆ ಹೋಗಿದ್ದು ಬಿಟ್ಟರೆಗಿನ ಈ ರಾಜ್ಯದಲ್ಲಿ ಎಲ್ಲಿ ಕೂಡ ಪ್ರವಾಸ ಮಾಡ್ತಾ ಇಲ್ಲ. ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಏನು ಅಂದ್ಕೊಂಡಾರ? ಬೆಂಗಳೂರಿನ ಮುಖ್ಯಮಂತ್ರಿಗಳು ಅಂದ್ಕೊಂಡಾರ, ಅದೇ ಸರ್ಕಾರ ಅಂದ್ಕೊಂಡಾರ. ಬಹುಶಃ ಬೆಂಗಳೂರಂದು ನಾನು ನನ್ನ ವಶಕ್ಕೆ ಪಡಿಸ್ಕೊಂಡ್ರೆ ಬಹುಶಃ ಕರ್ನಾಟಕ ರಾಜ್ಯನೇ ವಶಪಡಿಸ್ಕೊಂಡಿದ್ದಾನೆ ಅನ್ನೋಂಥ ರೀತಿಯಲ್ಲಿ ಬೆಂಗಳೂರಂದೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾನೆ. ಹಂಗಾಗಿ ಮುಖ್ಯಮಂತ್ರಿಗಳು ಎಲ್ಲಿ ಕೂಡ ಹೊರಗಡೆ ಬರ್ತಾ ಇಲ್ಲ. ಹಂಗಾಗಿ ಇವತ್ತು ಕನಕೋತ್ಸವ ಮಾಡ್ಕೊಂತ ಅವ್ರ ಕ್ಷೇತ್ರದಲ್ಲಿ ಇವರು ಕುಂತಾರ. ಹಂಗಾಗಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ಬರಗಾಲ ಇದ್ದಂಥ ಟೈಮಲ್ಲಿ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಡೋಂಥ ಕೆಲಸ ಆಗ್ತಾ ಇಲ್ಲ.